ಎಷ್ಟೇ ಕಷ್ಟಪಟ್ಟರೂ ಕೂಡ ಭಾರತದ 90% ಜನ ಯಾವತ್ತೂ ಕೂಡ ಶ್ರೀಮಂತರಾಗಲ್ಲ. ಭಾರತದ ಜನ ಪ್ರತಿದಿನ ಸಿಕ್ಕಾಪಟ್ಟೆ ಕಷ್ಟಪಡ್ತಾರೆ. ಬೆಳಿಗ್ಗೆ 9 ಆಗ್ತಾ ಇದ್ದಂತೆಯೇ ಆಫೀಸಿಗೆ ಹೋಗ್ತಾರೆ, ಸಂಜೆ 7 ಗಂಟೆ ಆದ ನಂತರವೇ ಮನೆಗೆ ಬರ್ತಾರೆ. ಇವರು ಸಿಕ್ಕಾಪಟ್ಟೆ ಕಷ್ಟಪಡ್ತಾರೆ. ಇವರ ಜೊತೆಗೆ ಇವರ ಮನೆಯವರು ಕೂಡ ಸಿಕ್ಕಾಪಟ್ಟೆ ಕಷ್ಟಪಡ್ತಾರೆ. ಇಷ್ಟೆಲ್ಲ ಕಷ್ಟಪಟ್ಟರೂ ಕೂಡ 20 ವರ್ಷದ ನಂತರ ಇವರ ಹತ್ರ ದೊಡ್ಡ ಬ್ಯಾಂಕ್ ಬ್ಯಾಲೆನ್ಸ್ ಕೂಡ ಇರಲ್ಲ, ಮತ್ತು ಫೈನಾನ್ಷಿಯಲ್ ಫ್ರೀಡಮ್ ಕೂಡ ಇರಲ್ಲ. ಇಲ್ಲಿರುವ ರಿಯಲ್ ಪ್ರಶ್ನೆ ಏನಪ್ಪ ಅಂತಂದರೆ, ಭಾರತದ ಜನ ಕಡಿಮೆ ಕಷ್ಟಪಡ್ತಾರಾ? ಖಂಡಿತವಾಗಿಯೂ ಇಲ್ಲ. ಭಾರತದ ಜನ ಸಿಕ್ಕಾಪಟ್ಟೆ ಕಷ್ಟಪಡ್ತಾರೆ, ಆದರೂ ಕೂಡ ಇವರು ಬಡವರಾಗೆ ಉಳಿತಾರೆ. ಇದಕ್ಕೆ ಮುಖ್ಯ ಕಾರಣ ಏನಪ್ಪ ಅಂತಂದರೆ, ಭಾರತದ ಮಿಡಲ್ ಕ್ಲಾಸ್ನ ಜನ ಈ 7 ಮನಿ ಮಿಸ್ಟೇಕ್ಸ್ಗಳನ್ನು ಪದೇ ಪದೇ ಮಾಡ್ತಾನೆ ಇರ್ತಾರೆ. ಒಂದು ವೇಳೆ ನೀವು ಈ 7 ಮನಿ ಮಿಸ್ಟೇಕ್ಸ್ಗಳನ್ನು ಮಾಡೋದನ್ನು ನಿಲ್ಲಿಸ್ತಿದ್ರೆ, ನಿಮ್ಮ ಸ್ಯಾಲ್ರಿ 30,000 ಇದ್ದರೂ ಅಷ್ಟೇ, 3 ಲಕ್ಷ ಇದ್ದರೂ ಅಷ್ಟೇ, ನಿಮ್ಮ ಹತ್ರನೂ ಕೂಡ ದುಡ್ಡು ಉಳಿಯಲ್ಲ. ನೀವು ಬಡವರಾಗಿ ಸಾಯಬಾರ್ದಪ್ಪ ಅಂತಂದರೆ ಈ 7 ಮನಿ ಮಿಸ್ಟೇಕ್ಸ್ಗಳನ್ನು ಮಾಡೋದನ್ನು ಅವಾಯ್ಡ್ ಮಾಡಿ, ಇವತ್ತೇ ನಿಲ್ಲಿಸಿ. ಮಿಸ್ಟೇಕ್ ನಂಬರ್ 1, ಫಾಲೋಯಿಂಗ್ ಲೈಫ್ ಸ್ಟೈಲ್ ಇನ್ಫ್ಲೇಷನ್. ಭಾರತದ ಮಿಡಲ್ ಕ್ಲಾಸ್ ಕಪಲ್ಸ್ಗಳ ದೊಡ್ಡ ಸಮಸ್ಯೆ ಏನಪ್ಪ ಅಂತಂದರೆ, ಇವರ ಇನ್ಕಮ್ ಹೆಚ್ಚಾಗ್ತಾ ಇದ್ದಂತೆ ಇವರು ತಮ್ಮ ಲೈಫ್ ಸ್ಟೈಲ್ ಖರ್ಚುಗಳನ್ನು ಜಾಸ್ತಿ ಮಾಡಿಬಿಡ್ತಾರೆ. ಮೊದಲು ಸ್ಯಾಲ್ರಿ ಕಡಿಮೆ ಇರುವಾಗ ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಇರ್ತಾರೆ, ಬದುಕ್ತಾನೆ ಇರ್ತಾರೆ, ಖುಷಿಯಾಗಿಯೇ ಇರ್ತಾರೆ. ಆದರೆ ಸ್ವಲ್ಪ ಸಂಬಳ ಜಾಸ್ತಿ ಆಯ್ತಪ್ಪ ಅಂತಂದರೆ ಸಿಕ್ಕಾಪಟ್ಟೆ ಖರ್ಚುಗಳನ್ನು ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ. ಅನಾವಶ್ಯಕವಾದ ಲೋನ್ಗಳನ್ನು ತಗೊತಾರೆ. ಉದಾಹರಣೆಗಾಗಿ ಹೇಳಬೇಕಪ್ಪ ಅಂತಂದರೆ, ಯಾವಾಗ ಇವರ ಸ್ಯಾಲ್ರಿ 30,000ದಿಂದ 60,000 ಆಗತ್ತೋ ಇವರು ಇಮ್ಮಿಡಿಯೇಟ್ ಆಗಿ ಹೊಸ ಐಫೋನನ್ನು ತಗೊತಾರೆ, ಕಾಸ್ಟ್ಲಿ ಆಗಿರುವ ಬೈಕ್ಗಳನ್ನು ತಗೊತಾರೆ, ರೆಂಟ್ ಮೇಲೆ ದೊಡ್ಡ ಮನೆಯನ್ನು ತಗೊತಾರೆ, ವೀಕೆಂಡಲ್ಲಿ ಸುತ್ತೋಕೆ ಹೋಗೋಕೆ ಶುರು ಮಾಡ್ತಾರೆ, ಅನಾವಶ್ಯಕವಾಗಿ ಹೊರಗಡೆ ರೆಸ್ಟೋರೆಂಟಿಗೆ ಡಿನ್ನರ್ಗಂತ ಹೋಗೋಕೆ ಶುರು ಮಾಡ್ತಾರೆ. ಈ ರೀತಿ ಅನಾವಶ್ಯಕವಾದ ಸಂಗತಿಗಳ ಮೇಲೆ ತಮ್ಮ ದುಡ್ಡನ್ನು ಸುಡೋಕೆ ಶುರು ಮಾಡ್ತಾರೆ. ಇನ್ಕಮ್ ಹೆಚ್ಚಾಗ್ತಾ ಇದ್ದಂತೆ ಈ ರೀತಿ ಇವರು ಎಕ್ಸ್ಪೆನ್ಸಸ್ಗಳನ್ನು ಜಾಸ್ತಿ ಮಾಡ್ಕೊಂಡ್ಬಿಟ್ಟು ತಮ್ಮ ಸೇವಿಂಗನ್ನು, ಇನ್ವೆಸ್ಟ್ಮೆಂಟನ್ನು ಖತಮ್ ಮಾಡ್ತಾರೆ. ಮಿಡಲ್ ಕ್ಲಾಸ್ ಜನರ ಫಾರ್ಮುಲಾ ಏನಾಗಿದೆಯಪ್ಪ ಅಂತಂದರೆ, ಇನ್ಕಮ್ ಮೈನಸ್ ಎಕ್ಸ್ಪೆನ್ಸಸ್ ಇಸ್ ಈಕ್ವಲ್ ಟು ಸೇವಿಂಗ್ಸ್. ಇದೇ ಕಾರಣಕ್ಕಾಗಿಯೇ ಇವರು ಬಡವರಾಗಿ ಉಳಿತಾರೆ. ಆದರೆ ರಿಚ್ ಕ್ಲಾಸ್ ಜನರ ಫಾರ್ಮುಲಾ ಏನಾಗಿರುತ್ತಪ್ಪ ಅಂತಂದರೆ, ಇನ್ಕಮ್ ಮೈನಸ್ ಸೇವಿಂಗ್ಸ್ ಇಸ್ ಈಕ್ವಲ್ ಟು ಎಕ್ಸ್ಪೆನ್ಸಸ್. ರಿಚ್ ಕ್ಲಾಸ್ನ ಜನ ಇನ್ಕಮ್ ಬಂದ ನಂತರ ಮೊದಲು ಸೇವಿಂಗ್ ಮಾಡ್ತಾರೆ, ಮೊದಲು ಇನ್ವೆಸ್ಟ್ಮೆಂಟನ್ನು ಮಾಡ್ತಾರೆ, ಮಿಕ್ಕ ಹಣದಲ್ಲಿ ಅವರು ಖರ್ಚುಗಳನ್ನು ಮಾಡ್ತಾರೆ. ಆದರೆ ಮಿಡಲ್ ಕ್ಲಾಸ್ನ ಜನ ಇನ್ಕಮ್ ಬರ್ತಾ ಇದ್ದಂತೆ ಮೊದಲು ಸೇವಿಂಗು ಇನ್ವೆಸ್ಟ್ಮೆಂಟು ಮಾಡಲ್ಲ, ಮೊದಲು ಖರ್ಚುಗಳನ್ನೇ ಮಾಡ್ತಾರೆ. ಮಿಕ್ಕಿದ್ರೆ ಸೇವಿಂಗು ಇನ್ವೆಸ್ಟ್ಮೆಂಟು ಅಂತ ಇದನ್ನು ಇಗ್ನೋರ್ ಮಾಡ್ತಾರೆ. ಅದಕ್ಕಾಗಿ ಇವರು ಬಡವರಾಗ್ತಾರೆ. ಮಿಸ್ಟೇಕ್ ನಂಬರ್ 2, ನಾಟ್ ಬಿಲ್ಡಿಂಗ್ ಆ್ಯನ್ ಎಮರ್ಜೆನ್ಸಿ ಫಂಡ್. ಭಾರತದ 90% ಜನರ ಹತ್ರ 3 ತಿಂಗಳ ಎಮರ್ಜೆನ್ಸಿ ಫಂಡ್ ಕೂಡ ಇರಲ್ಲ. ಇಂಥದ್ರಲ್ಲಿ ಏನಾದರೂ ಒಂದು ದೊಡ್ಡ ಹಾಸ್ಪಿಟಲ್ ಎಮರ್ಜೆನ್ಸಿ ಬಂತಪ್ಪ ಅಂತಂದರೆ, ಬೇರೆ ಯಾವುದಾದ್ರೂ ಎಮರ್ಜೆನ್ಸಿ ಬಂತಪ್ಪ ಅಂತಂದರೆ, ಆಕ್ಸಿಡೆಂಟ್ ಆಯ್ತಪ್ಪ ಅಂತಂದರೆ, ಜಾಬ್ ಲಾಸ್ ಆಯ್ತಪ್ಪ ಅಂತಂದರೆ, ಮನೆಯಲ್ಲಿ ಏನಾದರೂ ದೊಡ್ಡ ಖರ್ಚು ಬಂತಪ್ಪ ಅಂತಂದರೆ, ಇವರ ಎಂಟೈರ್ ಫೈನಾನ್ಷಿಯಲ್ ಸಪೋರ್ಟ್ ಸಿಸ್ಟಮ್ ಕಂಪ್ಲೀಟ್ಲಿ ಕೊಲ್ಯಾಪ್ಸ್ ಆಗಿಬಿಡತ್ತೆ. ಇವರ ದುಡ್ಡೇ ಖಾಲಿ ಆಗಿಬಿಡತ್ತೆ. ಸೊ ಇವರು ಬದುಕುವುದಕ್ಕೆ ಕೈ ಚಾಚಲೇಬೇಕಾಗತ್ತೆ. ಹೆವಿ ಇಂಟ್ರೆಸ್ಟ್ ಇರುವ ಪರ್ಸ್ನಲ್ ಲೋನ್ಗಳನ್ನು ತೆಗೆದುಕೊಳ್ಳೇಬೇಕಾಗತ್ತೆ, ಬಡ್ಡಿ ಮೇಲೆ ದುಡ್ಡು ತರಬೇಕಾಗತ್ತೆ. ಸೊ ಇದರಿಂದಲೇ ಇವರು ಬಡವರಾಗ್ತಾರೆ. ನೀವು ಬಡವರಾಗಬಾರ್ದಪ್ಪ ಅಂತಂದರೆ ನಿಮ್ಮ ಹತ್ರ ಎನಿ ಟೈಮ್ ಎಮರ್ಜೆನ್ಸಿ ಫಂಡ್ ಇರಲೇಬೇಕು. ನಿಮ್ಮ ಹತ್ರ ಎನಿ ಟೈಮ್ 12 ತಿಂಗಳುಗಳಿಗಾಗುವಷ್ಟು ಖರ್ಚು ಎಮರ್ಜೆನ್ಸಿ ಫಂಡ್ನಲ್ಲಿ ಲಿಕ್ವಿಡ್ ಫಾರ್ಮ್ನಲ್ಲಿರಬೇಕು. ನೀವು ಹೈ ಇಂಟ್ರೆಸ್ಟ್ ಸೇವಿಂಗ್ ಅಕೌಂಟ್ನಲ್ಲಾದರೂ ಇಷ್ಟು ದುಡ್ಡನ್ನು ಇಡಿ, ಇಲ್ಲವೇ ಲಿಕ್ವಿಡ್ ಮ್ಯೂಚುವಲ್ ಫಂಡ್ಸ್ನಲ್ಲಿ ಇಡಿ. ಯಾವಾಗ ಬೇಕು ಆವಾಗ ನಿಮಗೆ ಅದನ್ನು ಯುಟಿಲೈಸ್ ಮಾಡೋಕ್ಕೆ ಬರಬೇಕು. 12 ತಿಂಗಳ ಎಕ್ಸ್ಪೆನ್ಸಸ್ಸು ನಿಮ್ಮ ಎಮರ್ಜೆನ್ಸಿ ಫಂಡ್ನಲ್ಲಿ ಇರಲೇಬೇಕು. ಉದಾಹರಣೆಗಾಗಿ ನಿಮ್ಮ ಪ್ರತಿ ತಿಂಗಳ ಖರ್ಚು 50,000 ಇದೆ ಅಂತ ಅಂದ್ಕೊಳ್ಳಿ. ಆವಾಗ ನಿಮ್ಮ ಹತ್ರ ಅಟ್ಲೀಸ್ಟ್ 6 ಲಕ್ಷನಾದರೂ ಎಮರ್ಜೆನ್ಸಿ ಫಂಡ್ ಇರಲೇಬೇಕು. ಎಮರ್ಜೆನ್ಸಿ ಫಂಡ್ ಇದ್ದರೆ ಮಾತ್ರ ನೀವು ಸೇಫಾಗಿರ್ತೀರ, ಇಲ್ಲವೇ ನೀವು ಡೇಂಜರ್ ಝೋನ್ನಲ್ಲಿರ್ತೀರ. ಭಾರತದ ಮೆಜಾರಿಟಿ ಆಫ್ ಜನ ಎಮರ್ಜೆನ್ಸಿ ಫಂಡನ್ನು ಬಿಲ್ಡ್ ಮಾಡಲ್ಲ. ಅದಕ್ಕಾಗಿ ಇವರು ಕಷ್ಟಗಳು ಬರ್ತಾ ಇದ್ದಂತೆ ಬಡವರಾಗ್ತಾ ಹೋಗ್ತಾರೆ. ಮಿಸ್ಟೇಕ್ ನಂಬರ್ 3, ಟ್ರೀಟಿಂಗ್ ಇನ್ಶೂರೆನ್ಸ್ ಆ್ಯಸ್ ಆ್ಯನ್ ಎಕ್ಸ್ಪೆನ್ಸ್. ಭಾರತದ ಮೆಜಾರಿಟಿ ಆಫ್ ಕಪಲ್ಸ್ಗಳು ಇನ್ಶೂರೆನ್ಸನ್ನು ಒಂದು ಎಕ್ಸ್ಪೆನ್ಸ್ ಅಂತ ಅನ್ಕೊತಾರೆ.
ಇದು ಒಂದು ವೇಸ್ಟ್ ಆಫ್ ಮನಿ ಅಂತ ಅನ್ಕೊಂತಾರೆ. ಇನ್ನು ಕೆಲವೊಂದಿಷ್ಟು ಜನ ಅರ್ಧಂಬರ್ಧ ಎಜುಕೇಟೆಡ್ ಆಗಿರುವ ಕಪಲ್ಸ್ಗಳು ಇನ್ಶೂರೆನ್ಸನ್ನು ಒಂದು ಇನ್ವೆಸ್ಟ್ಮೆಂಟ್ ಅಂತ ತಿಳ್ಕೊತಾರೆ. ಆದರೆ ರಿಯಾಲಿಟಿ ಬೇರೆಯೇ ಇದೆ. ಇನ್ಶೂರೆನ್ಸು ಎಕ್ಸ್ಪೆನ್ಸ್ ಆಗಿಲ್ಲ, ಇನ್ಶೂರೆನ್ಸು ವೇಸ್ಟ್ ಆಫ್ ಮನಿ ಆಗಿಲ್ಲ, ಈ ಇನ್ಶೂರೆನ್ಸು ಒಂದು ಇನ್ವೆಸ್ಟ್ಮೆಂಟ್ ಕೂಡ ಆಗಿಲ್ಲ. ಇನ್ಶೂರೆನ್ಸ್ ಒಂದು ವೆಲ್ತ್ ಪ್ರೊಟೆಕ್ಟರ್ ಆಗಿದೆ. ಇದು ನಿಮ್ಮ ಕಷ್ಟ ಕಾಲದಲ್ಲಿ ನಿಮ್ಮ ವೆಲ್ತನ್ನು ಕಾಪಾಡುತ್ತೆ. ಈಗ ಒಬ್ಬ ವ್ಯಕ್ತಿ ದುಡಿತಾ ಇದ್ದಾನೆ ಅಂತ ಅಂದ್ಕೊಳ್ಳಿ, ಅವನ ದುಡಿಮೆಯ ಇನ್ಕಮ್ನ ಮೇಲೇ ಅವನ ಫ್ಯಾಮಿಲಿ ಡಿಪೆಂಡ್ ಆಗಿರುತ್ತೆ. ಅವನಿಗೇನಾದರೂ ಆಗಿ ಸತ್ತೋಗ್ಬಿಟ್ರೆ ಫ್ಯಾಮಿಲಿ ಬೀದಿಗೆ ಬರುತ್ತಲ್ಲ. ಇನ್ಶೂರೆನ್ಸು ನಿಮ್ಮ ಇನ್ಕಮ್ಗೆ ಮತ್ತು ನಿಮ್ಮ ವೆಲ್ತ್ಗೆ ಪ್ರೊಟೆಕ್ಷನನ್ನು ಕೊಡುತ್ತೆ. ಇನ್ಶೂರೆನ್ಸು ನೀವು ರಿಚ್ ಆಗುವುದಕ್ಕಾಗಿ ಇಲ್ಲ, ಇನ್ಶೂರೆನ್ಸು ನಿಮ್ಮನ್ನು ಪೂವರ್ ಆಗುವುದರಿಂದ ಪ್ರೊಟೆಕ್ಟ್ ಮಾಡುವುದಕ್ಕಾಗಿ ಇದೆ. ನೀವು ಪೂವರ್ ಆಗಬಾರ್ದಪ್ಪ ಅಂತಂದರೆ ಅಟ್ಲೀಸ್ಟ್ ನಿಮ್ಮ ಹತ್ರ ಒಂದು ಹೆಲ್ತ್ ಇನ್ಶೂರೆನ್ಸು ಮತ್ತು ಟರ್ಮ್ ಲೈಫ್ ಇನ್ಶೂರೆನ್ಸು ಇರಲೇಬೇಕು. ಭಾರತದ 90% ಜನರ ಹತ್ರ ಇದಿರಲ್ಲ. ಏನಾದರೂ ಖರ್ಚು ಬಂತಪ್ಪ ಅಂತಂದರೆ ಫಿನಿಶ್ ಆಗಿಬಿಡ್ತಾರೆ ಇವರು. ಮಿಸ್ಟೇಕ್ ನಂಬರ್ 4, ಬರ್ನಿಂಗ್ ಮನಿ ಟು ಪ್ರೂವ್ ಸ್ಟೇಟಸ್. ಭಾರತದ ಜನರಲ್ಲಿ ಒಂದು ದೊಡ್ಡ ಭಯಂಕರ ಕಾಯಿಲೆ ಇದೆ. ಆ ಕಾಯಿಲೆಯ ಹೆಸರೇನಪ್ಪ ಅಂತಂದರೆ 4 ಜನ ನಮ್ಮ ಬಗ್ಗೆ ಏನು ಅನ್ಕೊತಾರೆ, 4 ಜನ ನಮ್ಮ ಬಗ್ಗೆ ಏನು ಅನ್ಕೊತಾರೆ ಅನ್ನೋ ಒಂದು ರೋಗಕ್ಕೆ ಬಿದ್ದುಬಿಟ್ಟು ಭಾರತೀಯರು ಸಿಕ್ಕಾಪಟ್ಟೆ ದುಂದು ವೆಚ್ಚಗಳನ್ನು ಮಾಡ್ತಾರೆ, ಶೋ ಅಪ್ ಗೇಮ್ಗಳನ್ನು ಆಡ್ತಾರೆ. ನಾವು ಕೂಡ ಯಾರಿಗೇನು ಕಡಿಮೆ ಇಲ್ಲ, ನಾವು ಕೂಡ ಸಿಕ್ಕಾಪಟ್ಟೆ ಶ್ರೀಮಂತರಿದ್ದೀವಿ ಅನ್ನೋದನ್ನು ಪ್ರೂವ್ ಮಾಡುವುದಕ್ಕಾಗಿ ಬ್ಯಾಡ್ ಲೋನ್ಗಳನ್ನು ಮಾಡ್ತಾರೆ. ರಿಚ್ ಲೈಫ್ ಸ್ಟೈಲನ್ನು ಕ್ಯಾರಿ ಮಾಡೋಕ್ಕೆ ಹೋಗಿ ಬಡವರಾಗಿಬಿಡ್ತಾರೆ, ಲೋನ್ ಟ್ರ್ಯಾಪ್ನಲ್ಲಿ ಬಿದ್ದು ಒದ್ದಾಡ್ತಾರೆ. ಸುಮ್ಮನೆ ದುಂದು ವೆಚ್ಚದ ಮದುವೆಗಳನ್ನು ಮಾಡ್ಕೊತಾರೆ, ಕಾಸ್ಟ್ಲಿ ಬ್ರ್ಯಾಂಡೆಡ್ ಆಗಿರುವ ವಸ್ತುಗಳನ್ನು ತರ್ತಾರೆ, ಜ್ಯುವೆಲ್ರಿ ತೊಗೊತಾರೆ, ಕಾರು, ಐಫೋನು, ಅನಾವಶ್ಯಕವಾದ ಸಂಗತಿಗಳ ಮೇಲೆ ಈ ರೀತಿ ದುಡ್ಡನ್ನು ಸುಡ್ತಾನೆ ಹೋಗ್ತಾರೆ. ಸೊ ಇವರು ಈ ಥರ ಸ್ಟೇಟಸನ್ನು ಪ್ರೂವ್ ಮಾಡೋದಕ್ಕೆ ದುಡ್ಡನ್ನು ಸುಡೋದ್ರಿಂದಲೇ ಇವರು ಫೇಕ್ ರೀಚ್ ಆಗ್ತಾರೆ ಮತ್ತು ಬಡವರಾಗ್ತಾರೆ. ಹೊರಗಡೆಯಿಂದ ಇವ್ರದ್ದೆಲ್ಲ ಚಮಕ್ ಕಾಣಿಸ್ತಾ ಇರುತ್ತೆ, ಆದರೆ ಒಳಗಡೆಯಿಂದ ಇವರ ಚಡ್ಡಿ ಹರಿದೋಗಿರುತ್ತೆ. ತುಂಬಾ ಕೆಟ್ಟ ಫೈನಾನ್ಷಿಯಲ್ ಕಂಡೀಷನ್ನಲ್ಲಿ ಇವರು ಇರ್ತಾರೆ, ಫೇಕ್ ರೀಚ್ ಇರ್ತಾರೆ. ಆದರೆ ಯಾರು ರಿಯಲ್ ರಿಚ್ ಇರ್ತಾರೋ ಅವರಿಗೆ ತಮ್ಮ ಸ್ಟೇಟಸನ್ನು ಪ್ರೂವ್ ಮಾಡುವ ಅವಶ್ಯಕತೆನೇ ಬೀಳಲ್ಲ. ಅವರು ಕ್ವೈಟ್ ವೆಲ್ತ್ ಫಾರ್ಮುಲಾವನ್ನು ಫಾಲೋ ಮಾಡ್ತಾ ಇರ್ತಾರೆ. ಈಗ ವಾರನ್ ಬಫೆಟ್ ಇದ್ದಾರೆ, ಅವ್ರ ಹತ್ರ $1 ಬಿಲಿಯನ್ ದುಡ್ಡು ಬಿದ್ದಿದೆ. ಅವರಿಗೆ ಶೋ ಅಪ್ ಮಾಡುವ ಅವಶ್ಯಕತೆನೇ ಇಲ್ಲ. ಅವರು ಇವತ್ತಿಗೂ ಕೂಡ ಸಿಂಪಲ್ ಆದ ಮನೆಯಲ್ಲೇ ಇದ್ದಾರೆ, ಸಿಂಪಲ್ ಆದ ಬಟ್ಟೆಗಳನ್ನು ಹಾಕೊತಾರೆ, ಸಿಂಪಲ್ ಆದ ಕಾರಲ್ಲೇ ಓಡಾಡ್ತಾರೆ. ಬಿಲಿಯನಿಯರ್ಗಳು ರಿಯಲಿ ರಿಚ್ ಆಗಿರುವವರು ಸ್ಟೇಬಲ್ ಲೈಫನ್ನು ಲೀಡ್ ಮಾಡ್ತಾರೆ. ಆದರೆ ಈ ನಕಲಿ ಶ್ರೀಮಂತರು ಫೇಕ್ ರಿಚ್ ಲೈಫ್ ಸ್ಟೈಲನ್ನು ಮೇಂಟೈನ್ ಮಾಡುವುದಕ್ಕಾಗಿ ಬಡವರಾಗ್ತಾ ಹೋಗ್ತಾರೆ. ಮಿಸ್ಟೇಕ್ ನಂಬರ್ 5, ಬ್ಲೈಂಡ್ ಪರ್ಚೇಸ್. ಭಾರತದ ಮೆಜಾರಿಟಿ ಆಫ್ ಜನರಿಗೆ ನೀಡ್ಸ್, ವಾಂಟ್ಸ್ ಮತ್ತು ಡಿಸೈರ್ಸ್ ಇವುಗಳ ಮಧ್ಯೆ ಇರುವ ಡಿಫ್ರೆನ್ಸೇ ಗೊತ್ತಿಲ್ಲ. ಭಾರತದ ಮಿಡಲ್ ಕ್ಲಾಸಿನ ಜನ ನೀಡ್ಸ್ಗಳ ಮೇಲೆ ಖರ್ಚು ಮಾಡುವ ಬದಲು ವಾಂಟ್ಸ್ಗಳ ಮೇಲೆ, ಡಿಸೈರ್ಸ್ಗಳ ಮೇಲೆ ಜಾಸ್ತಿ ದುಡ್ಡನ್ನು ಖರ್ಚು ಮಾಡ್ತಾರೆ. ಈಸಿಯಾಗಿ ಲೋನ್ ಸಿಗ್ತಾ ಇದೆ, EMI ಅಮೌಂಟು ತುಂಬಾ ಕಡಿಮೆ ಇದೆ ಅಂತ ಹೇಳಿಬಿಟ್ಟು ಇವರು ಬ್ಯಾಡ್ ಡೆಟ್ಗಳನ್ನು ತಗೊತಾರೆ. ಅನಾವಶ್ಯಕವಾದ ವಸ್ತುಗಳನ್ನು ಖರೀದಿ ಮಾಡುವುದಕ್ಕಾಗಿ ಬ್ಯಾಡ್ ಲೋನ್ಗಳನ್ನು ತೆಗೆದುಕೊಂಡ್ಬಿಟ್ಟು ಡೆಟ್ ಟ್ರ್ಯಾಪಲ್ಲಿ ಬಿದ್ದು ಒದ್ದಾಡ್ತಾರೆ. ಇದಕ್ಕಾಗಿ ಇವರು ಬಡವರಾಗ್ತಾರೆ. ನಿಮಗೆ ಇಂತಹ ಕೆಟ್ಟ ಪರಿಸ್ಥಿತಿ ಬರಬಾರ್ದಪ್ಪ ಅಂತಂದರೆ ನೀವು ಬ್ಲೈಂಡ್ ಪರ್ಚೇಸ್ ಮಾಡೋದನ್ನು ಮೊದಲು ನಿಲ್ಲಿಸಬೇಕು. ನೀವು ಏನೇ ಖರೀದಿ ಮಾಡೋರಿದ್ರೂ ಕೂಡ ವೇವಿಂಗ್ ಸ್ಕೇಲ್ ಅಪ್ರೋಚನ್ನು ಅಪ್ಲೈ ಮಾಡಬೇಕು. ನೀವು ಯಾವ ವಸ್ತುವನ್ನು ಖರೀದಿ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರೋ ಅದರ ಪ್ರೈಸ್ ಎಷ್ಟಿದೆ ಅನ್ನೋದನ್ನು ನೋಡಿ. ಅಷ್ಟು ಹಣವನ್ನು ಸಂಪಾದನೆ ಮಾಡುವುದಕ್ಕಾಗಿ ನೀವು ಎಷ್ಟು ಗಂಟೆಗಳ ಕಾಲ ಕೆಲಸ ಮಾಡಬೇಕಾಗತ್ತೆ ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡಿ ಅದು ವರ್ತ್ ಇಟ್ ಅನಿಸಿದರೆ ಮಾತ್ರ ಖರೀದಿ ಮಾಡಿ. ಉದಾಹರಣೆಗಾಗಿ ನಿಮ್ಮ ತಿಂಗಳ ಸ್ಯಾಲ್ರಿ 50,000 ಇದೆ ಅಂತ ಅಂದ್ಕೊಳ್ಳೋಣ. ತಿಂಗಳಲ್ಲಿ 30 ದಿನ ಇದೆ ಅಂತ ಅಂದ್ಕೊಳ್ಳೋಣ. 5 ಸಂಡೇಗಳನ್ನು ಮೈನಸ್ ಮಾಡೋಣ. ತಿಂಗಳಲ್ಲಿ ನೀವು 25 ದಿನ ಕೆಲಸ ಮಾಡ್ತೀರಾ. ಇನ್ನು ಪ್ರತಿದಿನ ನೀವು ಅದರಲ್ಲಿ 8 ಗಂಟೆ ಕೆಲಸ ಮಾಡ್ತೀರಾ ಅಂಥೇಳಿ ನಾವು ಕನ್ಸಿಡರ್ ಮಾಡೋಣ. ತಿಂಗಳಿಗೆ ಟೋಟಲ್ ಆಗಿ ನೀವು 200 ಗಂಟೆ ಕೆಲಸ ಮಾಡ್ತೀರಾ. ಸೊ ಈಗ ನೀವು 50,000ಕ್ಕೆ 200ರಿಂದ ಡಿವೈಡ್ ಮಾಡಿ ನಿಮಗೇನು ಸಿಗತ್ತೆ? ನಿಮಗೆ 1 ಗಂಟೆ ಕೆಲಸ ಮಾಡುವುದಕ್ಕಾಗಿ 250 ರೂಪಾಯಿ ಸಿಗತ್ತೆ. ಈಗ ನೀವು 1 ಲಕ್ಷವನ್ನು 250ರಿಂದ ಡಿವೈಡ್ ಮಾಡಿ, ನಿಮಗೆ ಟೋಟಲ್ ಆನ್ಸರ್ ಏನು ಸಿಗತ್ತೆ? 400. ನೀವು 1 ಲಕ್ಷದ ಐಫೋನನ್ನು ಖರೀದಿ ಮಾಡಬೇಕಪ್ಪ ಅಂತಂದರೆ 400 ಗಂಟೆಗಳ ಕಾಲ ಕೆಲಸ ಮಾಡಬೇಕಾಗತ್ತೆ. ಈಗ ನೀವು ಯೋಚನೆ ಮಾಡಿ, ಈ 1 ಲಕ್ಷದ 1 ಐಫೋನನ್ನು ತೆಗೆದುಕೊಳ್ಳುವುದಕ್ಕಾಗಿ ನಾನು 400 ಗಂಟೆ ಕಷ್ಟಪಟ್ಟು ಬೆವರು ಸುರಿಸಿ ಸಂಪಾದಿಸಿದ ಹಣವನ್ನು ಸುಡಬೇಕಾ ಅಂಥೇಳಿ
ನಿಮಗೇನು 400 ಗಂಟೆ ಸಿಲ್ಲಿ ಇದೆ, ನಾನು ಈಸಿಲಿ ಮಾಡಬಲ್ಲೆ ಅಂತ ಅನ್ನಿಸ್ತಾ ಇದ್ದರೆ ನೀವು ಐಫೋನ್ ಖರೀದಿ ಮಾಡಿ, ನೋ ಪ್ರಾಬ್ಲಮ್. ಬಟ್ ನಿಮಗೆ ಅನ್ನಿಸ್ತಾ ಇದೆ ಈ ಐಫೋನ್ಗೋಸ್ಕರ ನನ್ನ 400 ಗಂಟೆಗಳ ಪರಿಶ್ರಮವನ್ನು ಸುಡೋದು ಅಷ್ಟೇನು ವರ್ತ್ ಇಟ್ಟಿಲ್ಲ ಅಂಥೇಳಿ, ಆವಾಗ ಬಿಟ್ಬಿಡಿ. ನೀವು ಯಾವುದೇ ವಸ್ತುವನ್ನು ಖರೀದಿ ಮಾಡುವುದಕ್ಕಿಂತ ಮುಂಚೆ ವೇವಿಂಗ್ ಸ್ಕೇಲ್ ಅಪ್ರೋಚನ್ನು ಅಪ್ಲೈ ಮಾಡಿ ಬ್ಲೈಂಡ್ ಆಗಿ ಯಾವುದೇ ವಸ್ತುವನ್ನು ಖರೀದಿ ಮಾಡೋಕ್ಕೆ ಹೋಗಬೇಡಿ. ಮಿಸ್ಟೇಕ್ ನಂಬರ್ 6, ಅಡಾಪ್ಟಿಂಗ್ ಬ್ಯಾಡ್ ಹ್ಯಾಬಿಟ್ಸ್. ಈ ಬ್ಯಾಡ್ ಹ್ಯಾಬಿಟ್ಗಳಿರ್ತಾವಲ್ಲ, ಇವು ನಿಮ್ಮ ಟೈಮನ್ನು, ದುಡ್ಡನ್ನು ಮತ್ತು ಹೆಲ್ತನ್ನು ಎಲ್ಲವನ್ನು ಕೂಡ ಸರ್ವನಾಶ ಮಾಡ್ತವೆ. ಭಾರತದ ಮಿಡಲ್ ಕ್ಲಾಸಿನ ಜನ ಬೇಗನೆ ಬ್ಯಾಡ್ ಹ್ಯಾಬಿಟ್ಸ್ಗಳಿಗೆ ಅಡಿಕ್ಟ್ ಆಗಿಬಿಡ್ತಾರೆ. ತಮ್ಮ ದುಡ್ಡನ್ನು ಅಲ್ಲಿ ಸುಡ್ತಾರೆ, ಜೊತೆಗೆ ತಮ್ಮ ಆರೋಗ್ಯವನ್ನು ಕೂಡ ಹಾಳು ಮಾಡ್ಕೊತಾರೆ. ಡ್ರಿಂಕ್ಸ್ ಮಾಡ್ತಾರೆ, ಸ್ಮೋಕ್ ಮಾಡ್ತಾರೆ, ಡ್ರಗ್ಸ್ಗಳನ್ನು ತೆಗೆದುಕೊಳ್ತಾರೆ, ಅನ್ಸೇಫ್ ಸೆಕ್ಸ್ ಮಾಡ್ತಾರೆ. ಈ ಥರನಾದ ಬೇರೆ ಬೇರೆ ಕೆಟ್ಟ ಚಟಗಳಿಗೆ ಇವರು ಅಂಟ್ಕೊಂಡ್ಬಿಡ್ತಾರೆ. ದುಡ್ಡನ್ನು ಕೂಡ ಕಳ್ಕೊತಾರೆ, ಜೊತೆಗೆ ಆರೋಗ್ಯವನ್ನು ಕೂಡ ಕಳ್ಕೊತಾರೆ. ಈಗ ನೀವು ಸಿಗರೇಟ್ ಸೇದ್ತಾ ಇದ್ದೀರಾ ಅಂತ ಅಂದ್ಕೊಳ್ಳಿ. ಸಿಗರೇಟ್ ಸೇದುವಾಗ ದುಡ್ಡು ಕೂಡ ಖರ್ಚಾಗತ್ತೆ. ಮುಂದೆ ನಿಮ್ಮ ಲಂಗ್ಸ್ಗಳು ಹಾಳಾಗ್ತವೆ, ಕ್ಯಾನ್ಸರ್ ಬರುತ್ತೆ. ಅದಕ್ಕೆ ಟ್ರೀಟ್ಮೆಂಟ್ಗಾಗಿನೂ ದುಡ್ಡು ಕೊಡಬೇಕಲ್ಲ. ಸೊ ಅಲ್ಲಿ ನಿಮ್ಮ ವೆಲ್ತು ಡಿಸ್ಟ್ರಾಯ್ ಆಯ್ತಲ್ಲ. ಒಂದು ವೇಳೆ ನೀವೇನಾದರೂ ಬೇರೆಯವರ ಥರ ಬ್ಯಾಡ್ ಹ್ಯಾಬಿಟ್ಸ್ಗಳಿಗೆ ಅಂಟ್ಕೊಂಡ್ಬಿಟ್ರೆ ಅಂತಂದರೆ ನೀವು ಕೂಡ ಬೇಗನೆ ಬಡವರಾಗಿಬಿಡ್ತೀರ, ಮತ್ತು ಬಡವರಾಗೇ ಸಾಯ್ತೀರ. ಒಂದು ಅರ್ಥ ಮಾಡ್ಕೊಳ್ಳಿ, ನೀವು ಬ್ಯಾಡ್ ಹ್ಯಾಬಿಟ್ಸ್ಗಳನ್ನು ಬಿಟ್ಟು ಕೋಟ್ಯಾಧಿಪತಿ ಆಗ್ಬೋದು. ನೀವು ಸಿಗರೇಟ್ ಸೇದೋದನ್ನು ಬಿಟ್ಟು ಕೋಟ್ಯಾಧಿಪತಿ ಆಗ್ಬೋದು. ಮುಂಚೆ ನಾನು ಕೂಡ ಸಿಗರೇಟ್ ಸೇದ್ತಾ ಇದ್ದೆ, ಬಟ್ ಈಗ ಬಿಟ್ಟಿರುವೆ. ನೀವು ಸಿಗರೇಟ್ ಸೇದೋದನ್ನು ಬಿಟ್ಟು ಹೇಗೆ ಕೋಟ್ಯಾಧಿಪತಿ ಆಗ್ಬೋದು ಅನ್ನೋದನ್ನು ಈಗ ಎಕ್ಸ್ಪ್ಲೇನ್ ಮಾಡುವೆ, ಕೇರ್ಫುಲ್ಲಾಗಿ ಕೇಳಿಸಿಕೊಳ್ಳಿ. ಭಾರತದಲ್ಲಿ ಸಿಗರೇಟ್ನ ಪ್ರೈಸು 12 ರೂಪಾಯಿಂದ 25 ರೂಪಾಯಿ ತನಕ ಇದೆ. ನೀವು ಕಡಿಮೆ ಪ್ರೈಸದ್ದೇನು ಸೇದಲ್ಲ, ನನಗೆ ಗೊತ್ತು. ನೀವು ಟಾಪ್ ಬ್ರ್ಯಾಂಡೇ ಸೇದ್ತೀರಾ. ನೀವು 25 ರೂಪಾಯಿದು ಸಿಗರೇಟ್ ಸೇದ್ತೀರಾ ಅಂತ ಅಂದ್ಕೊಳ್ಳೋಣ. ನೀವು ದಿನಕ್ಕೆ 5 ಸಿಗರೇಟ್ ಸೇದ್ತೀರಾ ಅಂತ ಅಂದ್ಕೊಂಡ್ರೆ ದಿನಕ್ಕೆ ಎಷ್ಟು ಖರ್ಚಾಗತ್ತೆ? 125 ರೂಪಾಯಿ ಖರ್ಚಾಗತ್ತೆ. ಪ್ರತಿದಿನ ನೀವು 125 ರೂಪಾಯಿಯನ್ನು ಸಿಗರೇಟ್ನಲ್ಲಿ ಸುಡ್ತಾ ಇರ್ತೀರ. ನೀವು ತಿಂಗಳಿಗೆ ಇದೇ ಥರ ಸುಡ್ತಾ ಹೋದರೆ 3750 ರೂಪಾಯಿಯನ್ನು ಸಿಗರೇಟಲ್ಲೇ ಸುಡ್ತೀರ. ನೀವು 3750 ರೂಪಾಯಿಯನ್ನು ಸಿಗರೇಟಲ್ಲಿ ಸುಡೋ ಬದಲಿ ಇದನ್ನೇ ಸಿಸ್ಟಮ್ಯಾಟಿಕ್ ಆಗಿ SIP ಮಾಡಿದರೆ 12% ರಿಟರ್ನ್ ರೇಟ್ದೊಂದಿಗೆ ಮಾಡಿದ್ದೀರಾ ಮುಂದಿನ 30 ವರ್ಷದ ತನಕ ಅಂತ ಅಂದ್ಕೊಳ್ಳೋಣ. ಸೊ 30 ವರ್ಷದ ನಂತರ ನಿಮ್ಮ ಟೋಟಲ್ ಇನ್ವೆಸ್ಟ್ಮೆಂಟ್ ವ್ಯಾಲ್ಯೂ ಎಷ್ಟಿರುತ್ತಪ್ಪ ಅಂತಂದರೆ 13.5 ಲಕ್ಷ. ಈ 13.5 ಲಕ್ಷದ ಇನ್ವೆಸ್ಟ್ಮೆಂಟ್ ವ್ಯಾಲ್ಯೂ ಮೇಲೆ ನಿಮಗೆ ಎಕ್ಸ್ಪೆಕ್ಟೆಡ್ ರಿಟರ್ನ್ ಎಷ್ಟು ಸಿಗತ್ತಪ್ಪ ಅಂತಂದರೆ 1.31 crore ಸಿಗತ್ತೆ. ನೀವು 30 ವರ್ಷ ಸಿಗರೇಟ್ ಸೇದೋದನ್ನು ಬಿಟ್ಟರೆ ನಿಮ್ಮ ಹತ್ರ 1.31 ಕೋಟಿ ರೂಪಾಯಿ ಇರುತ್ತೆ. ಸದ್ಯಕ್ಕೆ ನೀವು 20 ವರ್ಷದವ್ರು ಇದ್ದೀರಾ ಅಂತ ಅಂದ್ಕೊಳ್ಳಿ. ಈಗ ಸಿಗರೇಟ್ ಸೇದೋದನ್ನು ಬಿಟ್ಟರೆ ನೀವು 50 ವರ್ಷ ಆಗೋವಷ್ಟರಲ್ಲಿ ನಿಮ್ಮ ಹತ್ರ 1 ಕೋಟಿಗಿಂತಲೂ ಜಾಸ್ತಿ ದುಡ್ಡು ಇರುತ್ತೆ. ಸೊ ಯಾವಾಗ ಇದು ನನಗೆ ಅರ್ಥ ಆಯಿತೋ ಅವತ್ತಿನಿಂದಲೇ ನಾನು ಸಿಗರೇಟ್ ಸೇದೋದನ್ನು ಕಂಪ್ಲೀಟಾಗಿ ಬಿಟ್ಟಿರುವೆ. ಹೆಲ್ತಿನ ಕಾಳಜಿಯಿಂದಲ್ಲ, ಯಾರೋ ಏನೋ ಅಂತಾರಂತಲ್ಲ. ಸೊ ಜಸ್ಟ್ ನಾನು ಫೈನಾನ್ಷಿಯಲ್ ಡಿಸಿಷನ್ ಮೇಲೇ ಇದನ್ನು ಬಿಟ್ಟಿರುವೆ. ಸೊ ನಿಮಗೂ ಕೂಡ ಕೋಟ್ಯಾಧಿಪತಿ ಆಗೋದಿದೆಪ್ಪ ಅಂತಂದರೆ ಸಿಗರೇಟನ್ನು ಬಿಡಿ ಮತ್ತು ಎಲ್ಲ ಕೆಟ್ಟ ಚಟಗಳನ್ನು ಬಿಟ್ಬಿಡಿ. ಮಿಸ್ಟೇಕ್ ನಂಬರ್ 7 ಆ್ಯಂಡ್ ಲಾಸ್ಟ್, ಬಿಲೀವಿಂಗ್ ಐ ನೋ ಎವ್ರಿಥಿಂಗ್. ನಮ್ಮ ಭಾರತದ ಸ್ಕೂಲು ಮತ್ತು ಕಾಲೇಜುಗಳಲ್ಲಿ ಹಣದ ಬಗ್ಗೆ ಏನನ್ನ ಕೂಡ ಕಲಿಸಲ್ಲ. ಹಣವನ್ನು ಗಳಿಸೋದು ಹೇಗೆ, ಉಳಿಸೋದು ಹೇಗೆ, ಬೆಳೆಸೋದು ಹೇಗೆ, ಲೋನ್ ಮಾಡೋದು ಹೇಗೆ, ಟ್ಯಾಕ್ಸ್ ಉಳಿಸೋದು ಹೇಗೆ ಎಂಬಿತ್ಯಾದಿ ವಿಚಾರಗಳ ಬಗ್ಗೆ ನಿಮಗೇನು ಬದನೆಕಾಯಿನೂ ಕಲಿಸಲ್ಲ. ನಿಮ್ಮ ಫೈನಾನ್ಷಿಯಲ್ ಲಿಟ್ರಸಿ ತುಂಬಾ ಲೋ ಇದೆ. ನಿಮ್ಮ ಹತ್ರ ಫೈನಾನ್ಷಿಯಲ್ ಎಜುಕೇಷನ್ನೇ ಇಲ್ಲಪ್ಪ ಅಂತಂದರೆ ನೀವು ಫೈನಾನ್ಷಿಯಲಿ ಸಕ್ಸಸ್ಫುಲ್ ಆಗೋಕ್ಕೆ ಸತ್ರೂ ಕೂಡ ಸಾಧ್ಯವಿಲ್ಲ. ಸೊ ಇಂಥದ್ರಲ್ಲಿ ನೀವು ಐ ನೋ ಎವ್ರಿಥಿಂಗ್ ಅನ್ನೋ ಮೆಂಟ್ಯಾಲಿಟಿಯನ್ನು ಕ್ಯಾರಿ ಮಾಡ್ತಾ ಇದ್ದರೆ ನೀವು ಬಡವರಾಗೆ ಉಳಿತೀರಾ. ನನಗೆಲ್ಲ ಗೊತ್ತು ಅನ್ನೋ ಮೆಂಟ್ಯಾಲಿಟಿ ನಿಮ್ಮನ್ನು ಶ್ರೀಮಂತರಾಗದಂತೆ ತಡೆಯುತ್ತೆ. ಅದಕ್ಕಾಗಿ ನೀವು ಫೈನಾನ್ಷಿಯಲ್ ನಾಲೆಜನ್ನು ಗೇನ್ ಮಾಡುವುದಕ್ಕಾಗಿ ಪ್ರಯತ್ನ ಪಡಲೇಬೇಕು. ನೀವು ಫೈನಾನ್ಷಿಯಲ್ ಬುಕ್ಸ್ಗಳನ್ನು ಓದಿ ನಿಮ್ಮ ಫೈನಾನ್ಷಿಯಲ್ ನಾಲೆಜನ್ನು ಜಾಸ್ತಿ ಮಾಡಿಕೊಳ್ಳಿ. ಕೋರ್ಸ್ಗಳಿಗೆ ಜಾಯಿನ್ ಆಗಿ ಕಲೀರಿ. ಒಂದು ವೇಳೆ ನಿಮಗೆ ಮನಿ ಮ್ಯಾನೇಜ್ಮೆಂಟ್ ಸ್ಕಿಲ್ಗಳನ್ನು ಬೇಸಿಕ್ ಟು ಅಡ್ವಾನ್ಸ್ಡ್ ಲೆವೆಲ್ ತನಕ ಕಂಪ್ಲೀಟಾಗಿ ಕಲಿಯೋ ಆಸೆ ಇದ್ದರೆ ಈಗಲೇ ನೀವು roaringbusinesschool.comಗೆ ವಿಸಿಟ್ ಮಾಡಿ ಮತ್ತು ನನ್ನ ಆನ್ಲೈನ್ ಅಲ್ಟಿಮೇಟ್ ಮನಿ ಮ್ಯಾನೇಜ್ಮೆಂಟ್ ಕೋರ್ಸಿಗೆ ಜಾಯಿನ್ ಆಗಿ. ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಇದೆ, ಚೆಕ್ ಮಾಡಿ. ನೀವು ಫೈನಾನ್ಷಿಯಲ್ ನಾಲೆಜನ್ನು, ಫೈನಾನ್ಷಿಯಲ್ ಎಜುಕೇಷನನ್ನು ಇಗ್ನೋರ್ ಮಾಡೋಕ್ಕೆ ಹೋಗ್ಬಿಡಿ. ಇಗ್ನೋರ್ ಮಾಡಿದ್ರಪ್ಪ ಅಂತಂದರೆ ನೀವು ಕೂಡ 90% ಜನರ ಥರ ಬಡವರಾಗಿ ಉಳಿತೀರಾ. ಈ 7 ಮನಿ ಮಿಸ್ಟೇಕ್ಸ್ಗಳ ಕಾರಣದಿಂದಾಗಿಯೇ ಭಾರತದ 90% ಜನ ಬಡವರಾಗಿ ಉಳಿತಾ ಇದ್ದಾರೆ. ನೀವು ಈ ತಪ್ಪುಗಳನ್ನು ಮಾಡದಿದ್ದರೆ ಖಂಡಿತವಾಗಿ ನೀವು ಶ್ರೀಮಂತರಾಗೇ ಆಗ್ತೀರಾ. ಇವುಗಳನ್ನು ಸುಧಾರಿಸಿಕೊಳ್ಳಿ. ಆಲ್ ದ ಬೆಸ್ಟ್.